ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌಮ್ಯ ಕನ್ನಡ ಲಾಗ್ ಚಾನಲ್. ನವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನವರಾತ್ರಿಯ 3ನೇ ದಿನದ ಪೂಜೆ ಅಂದರೆ ದುರ್ಗಾದೇವಿಯ 3ನೇ ಅವತಾರವಾದ ಚಂದ್ರಘಂಟಾ ದೇವಿಯನ್ನು ಪೂಜಿಸಲಾಗುತ್ತೆ. ಮೊದಲನೇ ದಿನವನ್ನು ಶೈಲಪುತ್ರಿ ಪೂಜೆ ಎಂದು, 2ನೇ ದಿನವನ್ನು ಬ್ರಹ್ಮಚಾರಿಣಿ ಪೂಜೆ ಎಂದು, 3ನೇ ದಿನವನ್ನು ಚಂದ್ರಘಂಟಾ ದೇವಿ ಪೂಜೆ ಎಂದು ಕರೆಯಲಾಗುತ್ತೆ. ತಾಯಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜಿಸಬೇಕು, ದೇವಿಯನ್ನು ಆರಾಧಿಸುವುದು ಹೇಗೆ ಅಂತ ನೋಡ್ತಾ ಹೋಗೋಣ. ಚಂದ್ರಘಂಟಾ ದೇವಿಯನ್ನು ಆರಾಧಿಸುವುದರಿಂದ ಭಕ್ತರ ಎಲ್ಲ ರೀತಿಯ ಪಾಪಗಳು ನಾಶವಾಗುತ್ತವೆ ಅನ್ನುವಂತಹ ನಂಬಿಕೆ ಇದೆ. ಆರಾಧಿಸಲು ಶುಭ ಸಮಯ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ 11:46 ಮಧ್ಯಾಹ್ನ 1:29 ಶುಭ ಸಮಯವಾಗಿರುತ್ತದೆ. ಹಾಗೆಯೇ ಚಂದ್ರಘಂಟಾ ದೇವಿಯನ್ನು ಧೈರ್ಯ ಮತ್ತು ಶೌರ್ಯದ ಸಂಕೇತ ಎಂದು ಕರೆಯಲಾಗುತ್ತೆ. ಹಾಲು ಹಾಗೂ ಒಣ ಹಣ್ಣುಗಳಿಂದ ಮಾಡಿದ ನೈವೇದ್ಯ ಅಂದರೆ ಡ್ರೈ ಫ್ರೂಟ್ಸ್ಗಳಿಂದ ಮಾಡಿದಂತಹ ನೈವೇದ್ಯವನ್ನು ತಾಯಿಗೆ ಅರ್ಪಿಸಬಹುದು. ಈ ದಿನ ಮುಂಜಾನೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆ ಅಂದರೆ ಹಳದಿ ಬಟ್ಟೆಯನ್ನು ಧರಿಸಿ ತುಪ್ಪದ ದೀಪ ಹಚ್ಚಿ ದೇವಿಯನ್ನು ಆರಾಧಿಸುವುದರಿಂದ ಶುಭವಾಗುತ್ತದೆ ಅಂತಲೇ ಹೇಳ್ಬೋದು. ವಿಡಿಯೋ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.